ವಿಘ್ನೇಶ್ವರನ ಪ್ರತಿಷ್ಠಾಪನೆ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ವಿಶೇಷವಾಗಿ ಕುಂಬಾರಕೇರಿಯ ಕಲಾವಿದರು ಈ ಗಣಪತಿಯನ್ನ ಮಾಡಿದ್ದಾರೆ. ಕಳೆದ 80 ವರ್ಷದಿಂದ ಈ ಗಣಪತಿಯನ್ನ ಆ ಮನೆಯಲ್ಲೇ ನಾವು ಮಾಡ್ತಾ ಇರುವಂಥದ್ದು. ಆ ಗಣಪತಿಯ ಪ್ರತಿಷ್ಠಾಪನೆ ಇವತ್ತು ನೆರವೇರ್ತಾ ಇದೆ. ತುಂಬ ಸಂತೋಷ ಆಗಿದೆ. ಇಡೀ ಹಿಂದೂ ಸಮಾಜ ಗಣಪತಿ ಪ್ರತಿಷ್ಠಾಪನೆ ಆಯ್ತಾ ಅಂತೇಳಿ ಏನು ಯೋಚನೆ ಮಾಡಿ ನೋಡ್ತಾ ಇತ್ತು, ಪ್ರತಿಷ್ಠಾಪನೆ ಆಗಿದೆ. 10 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ 17ನೇ ತಾರೀಕು ಗಣಪತಿಯ ವಿಸರ್ಜನೆಯ ರಾಜಬೀದಿ ಉತ್ಸವವನ್ನು ಅತ್ಯಂತ ವೈಭವಯುತವಾಗಿ ನಡೆಸಬೇಕು ಅಂತೇಳಿ ಈಗಾಗಲೇ ಮಂಡಳಿ ನಿಶ್ಚಯ ಮಾಡಿದೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮಂಡಳಿ. ಲೋಕಮಾನ್ಯ ತಿಲಕರ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ, ಛತ್ರಪತಿ ಶಿವಾಜಿ ಮಹಾರಾಜರ ಅನೇಕ ಆಶಯಗಳೇನಿತ್ತು ಅದಕ್ಕೆ ಪೂರಕವಾಗಿ ಈ ಗಣೇಶೋತ್ಸವ ನಡೀತಾ ಇರುವಂಥದ್ದು. ಸ್ವಾತಂತ್ರ್ಯಕ್ಕೆ ಶಕ್ತಿ ಸಿಗಬೇಕು ಅಂಥೇಳಿ, ಸ್ವಾತಂತ್ರ್ಯದ ಹೋರಾಟಕ್ಕೆ ಶಕ್ತಿ ಸಿಗಬೇಕು ಅಂಥೇಳಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಯ ಕರೆಯನ್ನು ಕೊಟ್ಟಿದ್ದರು. ಅದರ ಪರಿಣಾಮ ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಯುವಕರು ದೇಶದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಒಂದು ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಹಾರ್ದಿಕವಾದಂಥ ಶುಭಾಶಯಗಳನ್ನು, ಸಮಸ್ತ ಹಿಂದೂ ಬಾಂಧವರಿಗೆ ಗಣಪತಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳನ್ನು, ಗೌರಿ ಗಣಪತಿ ಹಾರ್ದಿಕ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ, ಎಲ್ಲರೂ ಕೂಡ ಈ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳೋಣ.